ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನ ಊಟಕ್ಕೆ ಚಿಕನ್ ಗ್ರೇವಿ ಮತ್ತು ಗೀ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಚಿಕನ್ನು ವಾಶ್ ಮಾಡ್ಕೊಂಡೆ. ಅಕ್ಕಿ ನೀರಲ್ಲಿ ನೆನೆಯಕ್ಕೆ ಹಾಕ್ಕೊಂಡೆ ವಾಶ್ ಮಾಡಿ. ಹಾಗೆ ಗೀ ರೈಸಿಗೆ ಸ್ಲೈಸಾಗಿ ನೀರುಳ್ಳಿ ಕಟ್ ಮಾಡಿಕೊಂಡು ಸ್ಪೈಸಸ್ ಹಾಕಿ ನೀರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಪುದೀನ, ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ. ಆಮೇಲೆ ನೀರು ಹಾಕಿಬಿಟ್ಟು ನೀರು ಕುದ್ಮೇಲೆ ಅಕ್ಕಿ ಹಾಕಿ ಅನ್ನ ಬೇಯಲಿಕ್ಕೆ ಇಟ್ಟೆ. ಚಿಕನ್ ಗ್ರೇವಿಗೆ ಚಿಕ್ಕ ಚಿಕ್ಕದಾಗಿ ಒಂದೆರಡು ನೀರುಳ್ಳಿ ಕಟ್ ಮಾಡಿ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಿಕನ್ ಹಾಕಿಬಿಟ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚಿಕನ್ನ ಬೇಯಲಿಕ್ಕೆ ಇಟ್ಟೆ. ಅಷ್ಟರೊಳಗಡೆ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನೀರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಕಿಬಿಟ್ಟು ಒಂದು ಸ್ವಲ್ಪ ಹುರ್ಗಡ್ಲೆ, ತೆಂಗಿನಕಾಯಿ, ಆಮೇಲೆ ಗಸಗಸೆ, ಚಕ್ಕೆ, ಲವಂಗ ಎಲ್ಲ ಹಾಕಿಬಿಟ್ಟು ನೈಸಾಗಿ ರುಬ್ಕೊಂಡೆ ಚೆನ್ನಾಗಿ. ಅಷ್ಟರೊಳಗಡೆ ಚಿಕನ್ ಬೆಂದಿತ್ತು. ಅದಕ್ಕೆ ಸ್ವಲ್ಪ 2 ಸ್ಪೂನ್ ಚಿಲ್ಲಿ ಪೌಡ್ರು, 2 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡಿದೆ. ಅಷ್ಟರೊಳಗೆ ಗೀ ರೈಸ್ ರೆಡಿ ಆಯಿತು. ಸೈಡಲ್ಲಿ ಇಟ್ಬಿಟ್ಟು ಅರ್ದಿರೋ ಮಸಾಲಾನ ಹಾಕಿಬಿಟ್ಟು ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡಿ ನೀರು ಇದೆ. ಆಮೇಲೆ ಉಪ್ಪು ಹಾಕಿದೆ ಟೇಸ್ಟಿಗೆ, ಎಷ್ಟು ಬೇಕಷ್ಟು ನೀರು ಹಾಕಿಬಿಟ್ಟು ಆಮೇಲೆ ಕೊತ್ತಂಬರಿ ಉದುರಿಸ್ಬಿಟ್ಟು ಒಂದು ವಿಸಿಲೋ 2 ವಿಸಿಲೋ ಬರೆಸಿ ಚೆನ್ನಾಗಿರುತ್ತೆ. ಚಿಕನ್ ಬೆಂದಿರುತ್ತೆ. ಅಷ್ಟರಲ್ಲಿ ಪುದೀನ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 1 ಕಪ್ಪಲ್ಲಿ ಉದ್ದಿನಬೇಳೆ, ಹಸಿಮೆಣ್ಸಿನ್ಕಾಯಿ, ಪುದೀನ, ಹುಳಿ ಮತ್ತು ತೆಂಗಿನಕಾಯಿ ಹಾಕಿಬಿಟ್ಟು ಚೆನ್ನಾಗಿ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸಣ್ಣಕ್ಕೆ ರುಬ್ಕೋಬೇಕು. ಎಲ್ಲ ರೆಡಿ ಆಯಿತು. ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಊಟ ಎತ್ತಿಕ್ಬಿಟ್ಟು ಗುಡಿಸಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಎತ್ಕೊಂಡೆ. ಅಮ್ಮಂಗೆ ಊಟ ಹಾಕ್ಕೊಟ್ಟೆ. ಅತ್ತೆ ಇರಲಿಲ್ಲ, ಆಚೆ ಹೋಗಿದ್ದರು. ನೆಕ್ಸ್ಟ್ ವೀಡಿಯೋದಲ್ಲಿ